ನಮಸ್ಕಾರ ವೀಕ್ಷಕರೇ, ಬರ ಪರಿಹಾರ ಹಣ ಮೂರನೇ ಕಂತಿನ ಹಣ 3,015 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಕಣ್ರಿ. ಸೊ ಹಾಗಾದ್ರೆ ಆ ಒಂದು 15 ಜಿಲ್ಲೆಗಳ ಜೊತೆಗೆ ನಿಮಗೆ PM ಕಿಸಾನ್ ಸಮ್ಮಾನ ನಿಧಿ 2,000 ರೂಪಾಯಿ ಹಣ ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಮತ್ತೆ ಯಾವಾಗ ಬರುತ್ತೆ, ಯಾವ್ಯಾವ ಜಿಲ್ಲೆಗಳಿಗೆ ಬರೋದಿದೆ, ಸೊ ಎಲ್ಲನೂ ಕೂಡ ಕ್ಲಿಯರ್ ಆಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ ಆ ಒಂದು 15 ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಆ ಒಂದು 15 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗಬಹುದಾಗಿರುತ್ತೆ. ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ. ವಿಡಿಯೋನ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈಗ ಡೈರೆಕ್ಟ್ ಆಗಿ ನಾನು ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಈಗ ಬರ ಪರಿಹಾರ ಹಣದ ಬಗ್ಗೆ ನಂತರ ನಾನು ತಿಳಿಸ್ಕೊಡ್ತೀನಿ. ಈಗ ಒಂದು PM ಕಿಸಾನ್ ಯೋಜನೆ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ. ಸೊ ಇಲ್ಲಿ PM ಕಿಸಾನ್ ಯೋಜನೆಯಲ್ಲಿ ವೀಕ್ಷಕರು ಈಗಾಗಲೇ ಅಮೌಂಟ್ ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಜಮಾ ಆಗಿದೆ. ಉಳಿದಿರುವಂತದ್ದು ಒಂದು ಬಹಳ ಆದ್ರೆ ಒಂದು 10% ಮಾತ್ರ ಉಳಿದಿದ್ದಾರೆ. 20% ಉಳಿದಿದ್ರು, ಅದರಲ್ಲಿ 10% ಕೂಡ ಹಾಕಿದ್ದಾರೆ. ಮತ್ತೆ ಇನ್ನು 10% ಒಂದು ಜನರಿಗೆ ಏನಾಗಿದೆ ಅಂದ್ರೆ ಒಂದು ಡಾಕ್ಯುಮೆಂಟ್ಸ್ ಏನ್ ಪಹಣಿ ಇರ್ತದಲ್ಲ, ಸೊ ಆ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ವಂತೆ. ಸೊ ಆಧಾರ್ ಕಾರ್ಡ್ ಲಿಂಕ್ ಅನ್ನ ಮಾಡಿಸಿದ್ರೆ ನಾವು ಅಮೌಂಟ್ ಹಾಕ್ತೀವಿ, ಅಲ್ಲಿಯವರೆಗೆ ಅಮೌಂಟ್ ಇವರಿಗೆ ಹೋಗಲ್ಲ. DBT ಗಂತೂ ನಾವು ಎಲ್ಲಾನು ಕೂಡ ಪುಷ್ ಮಾಡಿಬಿಟ್ಟಿದೀವಿ. ಸೊ ಅವ್ರ ಖಾತೆಗೆ ಜಮಾ ಮಾಡೋದು ಅಷ್ಟೇ ಇರುತ್ತೆ. ಸೊ ಅವ್ರಂತರೂ ಡಾಕ್ಯುಮೆಂಟ್ಸ್ ಅದೊಂದು ಫೋನ್ಗೆ ಲಿಂಕ್ ಆಗಿರಲ್ಲ, ಆಧಾರ್ ಕಾರ್ಡ್ ಲಿಂಕ್ ಮತ್ತೆ ಒಂದು ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿರಲ್ಲ. ಸೊ ಅದನ್ನ ಲಿಂಕ್ ಮಾಡಿಸ್ಕೊಂಡ ತಕ್ಷಣ ನಾವು ಅಮೌಂಟ್ ತಾನೇ ಹೋಗ್ಬಿಡತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲ ನಮ್ಗೆ ಏನಾದರೂ ಕ್ಲಿಯರಿಟಿ ಸಿಗ್ತಾ ಇಲ್ಲ ಅಂದರೆ ನಿಮ್ಮ ಒಂದು ತಾಲೂಕಿನಲ್ಲಿರುವಂತಹ ರೈತಾಪಿ ಭವನಕ್ಕೆ ಹೋಗಬೇಕಾಗತ್ತೆ. ಸೊ ರೈತಾಪಿ ಭವನಕ್ಕೆ ಹೋಗಿ ನೀವು ಅಲ್ಲಿಂದ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕ್ಲಿಯರಿಟಿ ಇದೆಯೋ ಇಲ್ವೋ ನೋಡಿಕೊಂಡು ಸೊ ಅಲ್ಲೇ ಕೂಡ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತೆ. ಸೊ ಮತ್ತೆ ಮುಂದಿನ ಒಂದು ನಿಮ್ಮದೇನಾದರೂ ಅರ್ಜಿ ಸಲ್ಲಿಸಿಲ್ಲ ಅಂದರೆ ಅರ್ಜಿ ಸಲ್ಲಿಸೋರು ಕೂಡ ಸೊ ಅಲ್ಲಿ ಹೋಗಿ ಮಾಹಿತಿಯನ್ನು ಪಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ. ಸೊ ನೆಕ್ಸ್ಟ್ ಈಗ ಬರ ಪರಿಹಾರ ಹಣದ ಕಡೆ ಬಂದ್ಬಿಡೋಣ. ಸೊ ಇಲ್ಲಿನೂ ಕೂಡ ಪಹಣಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪಹಣಿನೂ ಕೂಡ ಇಲ್ಲಿಗೆ ಎಲ್ಲರೂ ಕೂಡ ಕ್ಲಿಯರ್ ಇಟ್ಕೊಳ್ಳೇಬೇಕಾಗುತ್ತೆ. ಸೊ ಕ್ಲಿಯರ್ ಇಟ್ಕೊಂಡ ತಕ್ಷಣನೇ ನಿಮ್ಗೆ ಅಮೌಂಟ್ ಬರುತ್ತೆ. ಯಾಕಂದ್ರೆ ಏನು ಡಾಕ್ಯುಮೆಂಟ್ಸ್ ಇದಾವಲ್ಲ ನಿಮ್ಮದು, ಸೊ ಎಲ್ಲನೂ ಕೂಡ ಕ್ಲಿಯರ್ ಇರಬೇಕಾಗುತ್ತೆ. ಎಕರೆಗೆ 3,000 ರೂಪಾಯಿ ಅಂತ ಹಣ ಆಗ್ತಾ ಇದ್ರೆ ಸೊ ನಿಮ್ದು ಎಷ್ಟು ಎಕರೆ ಇರುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಷ್ಟು ಹಣ ನಿಮಗೆ ಸಿಗುತ್ತೆ. ಇದಂತೂ ಎಲ್ಲರಿಗೂ ಗೊತ್ತಿರುವಂತಹ ಮಾಹಿತಿ ಆಗಿರುತ್ತೆ. ಸೊ ಇದ್ರ ಜೊತೆಗೇನೆ ಏನಾದರೂ ನಿಮ್ಮದು 15 ಒಂದು ಜಿಲ್ಲೆಗಳಿಗೆ ಬರ್ತಾ ಇದಾವಲ್ಲ, ಸೊ ಒಂದು ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಿಗೆ ಬರಲ್ಲ, ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲೇ ಬರಲ್ಲ. ಸೊ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ಆ ಒಂದು ತಾಲೂಕಿನಲ್ಲಿನೇ ಕೆಲವೊಂದಿಷ್ಟು ಗ್ರಾಮಗಳಿಗೆ ಅಮೌಂಟ್ ಬರ್ತಾ ಇರುವಂಥದ್ದು. ಸೊ ಅಲ್ಲಿ ಯಾರಿಗೆ ಬೇಕಾದ್ರೂ ಕೂಡ ಅಮೌಂಟ್ ಬರ್ಬೋದಾಗಿರುತ್ತೆ. ಸೊ ನಿಮಗೂ ಕೂಡ ಬರ್ಬೋದು, ನಿಮ್ಮ ಮನೆ ಪಕ್ಕದವ್ರಿಗೂ ಕೂಡ ಬರ್ಬೋದು, ಅಥವಾ ಎಲ್ಲರಿಗೂ ಕೂಡ ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಇರುವಂತಹ ಜಿಲ್ಲೆಗಳಲ್ಲಿರುವಂತಹ ಕೆಲವೊಂದಿಷ್ಟು ತಾಲೂಕುಗಳಿಗೆ ಬರ್ತವೆ, ಕೆಲವೊಂದಿಷ್ಟು ತಾಲೂಕುಗಳು ಪೆಂಡಿಂಗ್ ಉಳಿತವೆ, ಮತ್ತೆ ನಾಳೆ ಕೆಲವೊಂದಿಷ್ಟು ತಾಲೂಕುಗಳಿಗೆ ಬರ್ತವೆ ಮತ್ತೆ ಪೆಂಡಿಂಗ್ ಉಳಿತವೆ. ಈ ರೀತಿಯಾಗಿ ಅಮೌಂಟ್ ಹಾಕ್ತಾ ಹೋಗ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ಹಂತವಾಗಿ. ಸೊ ಈಗ ಈ ಒಂದು 15 ಜಿಲ್ಲೆಗಳನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡಿ ಯಾವ್ಯಾವ ಜಿಲ್ಲೆಗಳಿದಾವೆ ಅನ್ನೋದನ್ನ. ಇಲ್ಲಿ ನೋಡಿ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ. ಸೊ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ. ಸೊ ಈ ಒಂದು ಜಿಲ್ಲೆನಲ್ಲಿನೇ ಕೆಲವೊಂದಿಷ್ಟು ತಾಲೂಕುಗಳಿಗೆ ಅಮೌಂಟ್ ಹೋಗುತ್ತೆ. ಈ ಒಂದು ಜಿಲ್ಲೆದಲ್ಲಿ ಎಲ್ಲ ತಾಲೂಕುಗಳಿಗೆ, ಇಡೀ ಜಿಲ್ಲೆಗೇನೆ ಹೋಗಲ್ಲ. ಈ ಒಂದು ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ತಾಲೂಕುಗಳಲ್ಲಿರುವಂತಹ ಗ್ರಾಮಗಳಿಗೆ ಅಮೌಂಟ್ ಹೋಗುತ್ತೆ. ಸೊ ಅವರೆಲ್ಲರ ಖಾತೆಗೆ ಜಮಾ ಆದ ತಕ್ಷಣ ಮತ್ತೆ ನಾಳೆ ಮತ್ತೊಂದು ಜಿಲ್ಲೆಗಳನ್ನ, ಒಂದು ತಾಲೂಕುಗಳನ್ನ ನೋಡ್ತಾರೆ. ಆ ಒಂದು ತಾಲೂಕುಗಳಲ್ಲಿ ಉಳಿದಿರುವಂತಹ ಗ್ರಾಮಗಳಿಗೆ ಅಮೌಂಟ್ ಅನ್ನ ಹಾಕ್ತಾ ಸೊ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಮಾಡಿಬಿಡ್ತಾರೆ. ಸೊ ಇದಿಷ್ಟು ಈ ಒಂದು 15 ಜಿಲ್ಲೆಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಒಂದು PM ಕಿಸಾನ್ ಯೋಜನೆ ಬಗ್ಗೆನೂ ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ಬರ ಪರಿಹಾರ ಹಣನು ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರಬೇಕಾಗುತ್ತೆ. ಪ್ರತಿಯೊಂದು ಯೋಜನೆಗಳಲ್ಲಿ ಮುಖ್ಯವಾಗಿರುವಂಥದ್ದು ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದ್ರೆ ಮಾತ್ರ ನಿಮಗೆ ಆ ಒಂದು ಯೋಜನೆ ಸಿಗ್ಲಿಕ್ಕೆ ಸಾಧ್ಯ ವೀಕ್ಷಕರೇ. ಸೊ ಆದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕ್ಲಿಯರ್ ಇಟ್ಕೊಂಡ್ಬಿಡಿ. ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಕೂಡ ಬಿಡುಗಡೆ ಆಗ್ತಾ ಇರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಗೋಷ್ಠಿನ ಮಾಡಿದರೆ ಹುಬ್ಳಿಯಲ್ಲಿ. ಸೊ ನಿನ್ನೆ ಒಂದು ಮಾಹಿತಿ ಕೊಟ್ಟಿದ್ರು. ಸೊ ಅದು ಬೇರೆ ವಿಡಿಯೋದಲ್ಲಿ ನೀವು ನೋಡ್ಕೋಬಹುದಾಗಿರುತ್ತೆ. ಸೊ ಅಲ್ಲಿಂದ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ಕೋಬಹುದಾಗಿರುತ್ತೆ. ಸೊ ಇದಿಷ್ಟು ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.